ಹಲೋ ಎವ್ರಿವನ್, ವೆಲ್ಕಮ್ ಟು ಹರ್ಷಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ಕವಂದು ಮತ್ತು ಪಾಪುದು ಪ್ರೀ ಬರ್ಡೇ ಫೋಟೋಶೂಟ್ ಮಾಡ್ತಿರುವಂಥ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಫೋಟೋಶೂಟ್ ಪ್ಲ್ಯಾನ್ ಮಾಡಿದ್ದು ಭಾನುವಾರ, ಆದರೆ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಸೋಮವಾರಕ್ಕೆ ಪೋಸ್ಟ್ಪೋನ್ ಆಗಿತ್ತು. ಹಾಗಾಗಿ ಕವನ್ಗೂ ಕೂಡ ಸ್ಕೂಲ್ನ ರಜಾ ಮಾಡಿಸಿದ್ವಿ. ಅಂದರೆ ಅನಿವಾರ್ಯ ಮಾಡಿಸಲೇಬೇಕಾಗಿತ್ತು. ಹಾಗೆಯೇ ನಾವು ಮನೆಯಿಂದ ಹೊರಟಾಗ್ಲೇ 1 ಗಂಟೆ ಆಗಿತ್ತು. ಓಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ಫುಲ್ಲು ಜೋರಾಗಿ ಮಳೆ ಬರ್ತಿತ್ತು. ಅರ್ಧ ರೋಡ್ ತನಕ ಹೋಗ್ಬಿಟ್ಟು ಎರಡು ಮನೆಗೆ ಬಂದು ಹೋಗೋ ಥರ ಆಯಿತು. ಯಾಕಂದರೆ ಪಾಪು ಹಾಕ್ಕೊಂಡಿರುವಂಥ ಗಾಗಲ್ಸು ಮತ್ತು ಕೆಲವೊಂದು ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಮನೆಯಲ್ಲೇ ಬಿಟ್ಬಿಟ್ಟಿದ್ವಿ. ಹಾಗಾಗಿ ಅರ್ಧ ರೋಡ್ ತನಕ ಹೋಗ್ಬಿಟ್ಟು ಮನೆಗೆ ಬಂದು ಮತ್ತೆ ಹೋಗೋ ಥರ ಆಯಿತು. ಬೆಳಗ್ಗೆ 10:30ಗೆ ಹೋಗಬೇಕು ಅಂತೇಳಿ ನಾವು ಪ್ಲ್ಯಾನ್ ಮಾಡಿದ್ದು. ಆದರೆ ಮನೆ ಕೆಲಸ, ಪಾಪು ಕೆಲಸ, ಅದು ಇದು ಎಲ್ಲ ಕೆಲಸ ಮುಗಿಸ್ಕೊಂಡು ಓಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 1 ಗಂಟೆ ಆಗಿತ್ತು. ಇನ್ನು ನಾವು ಶಿವಮೊಗ್ಗ ಬಿಡೋ ಅಷ್ಟೊತ್ತಿಗೆ 1:30 ಆಗೋಗ್ಬಿಟ್ಟಿತ್ತು. ಇನ್ನು ಒಂದು ಕೇಕ್ ಕೂಡ ಬೇಕಾಗಿತ್ತು ಅಂತ ಹೇಳಿಬಿಟ್ಟು ಎಸೆನ್ಸ್ ಬೇಕ್ ಲ್ಯಾಬಿಗೆ ಬಂದಿದ್ವಿ. ಒಂದು ಕೇಕ್ ತೊಗೊಂಡು ಹೋಗೋಣ ಅಂತೇಳಿ. ಹಾಗೆಯೇ ಅವರೊಂದು ಕೇಕ್ ಮೇಲೆ ಏನು ಬರೀಬೇಕು ಅಂತ ಹೇಳ್ಬಿಟ್ಟು ಒಂದು ಶೀಟಲ್ಲಿ ಬರ್ಕೊಡಿ ಅಂತೇಳಿ ಹೇಳಿದ್ರು. ಹಾಗಾಗಿ ಅದನ್ನು ಬರಿತಾ ಇದ್ದೆ. ಮುಂಚೆ ಏನೋ ಆರ್ಡರ್ ಕೊಟ್ಟಿರಲಿಲ್ಲ. ಪ್ರೆಸೆಂಟಲ್ಲಿ ಯಾವ ಕೇಕ್ ಇರುತ್ತೋ ಅದನ್ನೇ ತೊಗೊಂಡು ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ. ಇನ್ನು ನಮ್ಮ ಮನೆಯಿಂದ ಲೊಕೇಶನ್ಗೆ 60 ಕಿಲೋಮೀಟರ್ ಏನೋ ಇತ್ತು. 1 ಅವರ್ ಡ್ರೈವ್ ಇತ್ತು. ಶಿಕಾರಿಪುರದ ಹತ್ರ ಅಂಬ್ಲಿಗೋಳ ಅನ್ನೋ ಒಂದು ಡ್ಯಾಮ್ ಹತ್ರ ನಾವು ಪ್ಲ್ಯಾನ್ ಮಾಡಿದ್ದು. ನಮಗೆ ಫೋಟೋಗ್ರಾಫರೇ ಈ ಒಂದು ಪ್ಲೇಸ್ನ ಸಜೆಸ್ಟ್ ಮಾಡಿದ್ದು. ಇನ್ನು ನಮ್ಮ ಒಂದು ಥೀಮ್ ಬಂದು ಫುಲ್ಲು 4 ಜನನೂ ವೈಟ್ ಆ್ಯಂಡ್ ವೈಟಲ್ಲೇ. ಪಾಪುಗೇನು ನನ್ನ ಮನೆಯಿಂದ ರೆಡಿ ಮಾಡ್ಕೊಂಡು ಹೋಗಿರಲಿಲ್ಲ. ಕಾರಲ್ಲೇ ಲೊಕೇಶನ್ ರೀಚ್ ಆದಮೇಲೆ ಡ್ರೆಸ್ಸೆಲ್ಲ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇನ್ನು ನಾವು ಹೋದಾಗ ವೆದರ್ ಫುಲ್ಲು ಕೋಲ್ಡ್ ಇತ್ತು. ಲೊಕೇಶನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಈ ಥರ ಫೋಟೋಶೂಟಿಗೆ, ಪ್ರೀ ವೆಡ್ಡಿಂಗ್ ಶೂಟಿಗೆಲ್ಲ ಚೆನ್ನಾಗಿತ್ತು. ಫೋಟೋಗ್ರಾಫರು ಕೂಡ ಥೀಮ್ ಎಲ್ಲ ಸೆಟಪ್ ಮಾಡಿ ರೆಡಿ ಮಾಡ್ತಾಯಿದ್ರು. ನಾನು ಈ ಕಡೆ ನನ್ನ ಕೂದಲೆಲ್ಲ ಸ್ವಲ್ಪ ಹಾಳಾಗಿತ್ತು, ಅಂದರೆ ಗಾಳಿಗೆಲ್ಲ ಇದಾಗಿತ್ತು ಅಂತ ಹೇಳ್ಬಿಟ್ಟು ಹಾಗೆ ತಲೆನ ಬಚ್ಕೋತಾ ಇದ್ದೆ. ಮನೆಯಿಂದನೇ ಎಮರ್ಜೆನ್ಸಿ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲದನ್ನೂ ತೊಗೊಂಡೋಗಿದ್ದೆ. ಇನ್ನು ಪಾಪ ಅವಳು ಗಾಗಲ್ಸ್ನ ತೊಗೊಂಡು ಇಟ್ಕೊಂಡು ಆಟ ಆಡ್ತಾ ಇದ್ಲು. ಇನ್ನೇನು ಫೋಟೋಗ್ರಾಫರು ಎಲ್ಲ ಥೀಮೆಲ್ಲ ಸೆಟಪ್ ಮಾಡಿ ಇನ್ನೇನು ಎಲ್ಲದನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿ ನಿಂತ್ಕೊಳ್ಳೋ ಅಷ್ಟರಲ್ಲಿ ಸಖತ್ತು ಫುಲ್ಲು ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯಿತು. ಹಾಗೆ ಸೆಟಪ್ ಎಲ್ಲ ಫುಲ್ಲು ಹಾಳಾಗೋಯಿತು. ಮತ್ತೆ ಅವರು ರೀಅರೇಂಜ್ ಮಾಡಿದ್ರು. ಪಾಪು ಕೂಡ ಸ್ವಲ್ಪ ನೆಂದುಬಿಟ್ಲು. ನಾವು ಕೂಡ ಸ್ವಲ್ಪ ನೆಂದುಬಿಟ್ವಿ. ಕಾಲು ಗಂಟೆಗೂ ಬಿಟ್ಟು ಫುಲ್ಲು ಜೋರಾಗಿ ಮಳೆ. ಅವರು ಪಾಪ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸು, ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊತಾಯಿದ್ರು. ಆ ಗಾಳಿಗೆ ನನ್ನ ಕೂದೆಲ್ಲ ಎಗರೋಗ್ತಾ ಇತ್ತು. ನಾನು ಎಷ್ಟಾಗುತ್ತೋ ಅಷ್ಟು ಮ್ಯಾನೇಜ್ ಮಾಡ್ಕೊಂಡೆಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದೆ. ಆದರೂ ನಮ್ಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಆವಾಗ ಅನ್ನಿಸ್ತು, ನಾವು 1 ವಾರದ ಮುಂಚೆನೇ ನಾವು ಪ್ಲ್ಯಾನ್ ಮಾಡಬೇಕಾಗಿತ್ತು. ಇಷ್ಟೊಂದು ಮಳೆ ಬರುತ್ತೆ ಅಂತ ನಿಜವಾಗ್ಲೂ ನಮಗೆ ಗೊತ್ತಿರಲಿಲ್ಲ. ಹಾಗಾಗಿಬಿಟ್ಟು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನಮಗೆ ಫೋಟೋಶೂಟ್ ಬಗ್ಗೆ. ಅಂದರೆ ಮಳೆ ಬರ್ತಿರೋದ್ರಿಂದ ನಮಗೆ ಸ್ವಲ್ಪ ಬೇಜಾರಾಯಿತು. ಮತ್ತು ಇನ್ನೊಂದು ದಿನ ಪ್ಲ್ಯಾನ್ ಮಾಡಿದ್ವಿ. ಹಾಗೆಯೇ ಇನ್ನು ನಾವು ಅಲ್ಲಿಂದ ಹೊರಟಾಗ ಆಲ್ಮೋಸ್ಟ್ 5:30 ಆಗಿತ್ತು. ಅಲ್ಲಿ ಏನು ಯಾವುದು ಕರೆಕ್ಟಾಗಿ ವೀಡಿಯೋಸ್ ಎಲ್ಲ ಮಾಡೋದಕ್ಕಾಗಲಿಲ್ಲ ನನಗೆ. ಅವರು ಕೂಡ ಎಷ್ಟಾಗುತ್ತೋ ಅಷ್ಟೆಲ್ಲ ಕ್ಯಾಪ್ಚರ್ ಮಾಡಿಕೊಂಡ್ರು. ಹಾಗೆಯೇ ಆನ್ ದ ವೇ ಬರ್ತಾ ಸ್ವಲ್ಪ ಖಾರ ಮಂಡಕ್ಕಿ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿ ತಿಂತಾಯಿದ್ವಿ. ಇದು ಸಣ್ಣ ಅಂಗಡಿಯಲ್ಲಿ ಇಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತೇಳಿ ಕೆಲವೊಂದು ಸತಿ ನಮಗೇ ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು ಖಾರ ಮಂಡಕ್ಕಿ. ನಿಜವಾಗ್ಲೂ ಆ ವೆದರಿಗೂ ನಾವು ಮಳೇಲಿ ನೆಂದಿದ್ದೋದಕ್ಕೂ ಚೆನ್ನಾಗಿತ್ತು ಟೇಸ್ಟ್ ವೈಸು. ನೀವು ಯಾರಾದರೂ ಈ ಟೈಮಲ್ಲಿ, ಅಂದರೆ ಮಳೆ ಟೈಮಲ್ಲಿ ಏನಾದರೂ ಫೋಟೋಶೂಟು ಪ್ಲ್ಯಾನ್ ಮಾಡ್ತೀರಾ, ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ. ಯಾಕಂದರೆ ತುಂಬಾ ಫೀಲ್ ಆಗುತ್ತೆ. ಅಷ್ಟು ಬೇಜಾರು ಅನ್ನಿಸ್ತು ನಮಗೆ. ಅಂದರೆ ಮಳೆ ಟೈಮಲ್ಲಿ ಮಾಡಿದ್ದು. ನಾವು ಬೇರೆ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಅದು ಯಾವುದೂ ಕೂಡ ಆಗಲಿಲ್ಲ. ಯಾರಾದರೂ ಫೋಟೋಶೂಟಿಗೆ ಪ್ಲ್ಯಾನ್ ಮಾಡ್ತೀರಾ, ಮಳೆನ ನೋಡ್ಕೊಂಡು ಮಾಡಿ. ಹಾಗೆಯೇ ನೆಕ್ಸ್ಟ್ ಡೇ ಎಗ್ಗು ಮತ್ತು ಬಟರ್ ಗ್ರೇವಿನ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ, ಹಾಗೆ ಚಕ್ಕೆ, ಲವಂಗ, ಸೋಂಪು, ಹಾಗೆ ಚಕ್ರ ಮೊಗ್ಗು, ಮರಾಠಿ ಮೊಗ್ಗು, ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ, 1-2 ಈರುಳ್ಳಿ, ಹಾಗೆಯೇ 1-2 ಟೊಮೆಟೊನೂ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೇ 5-6 ಗೋಡಂಬಿ ಕೂಡ ತೊಗೊಂಡು ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಇನ್ನು ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಗೀ ರೈಸ್ ಕೂಡ ಮಾಡ್ತಾಯಿದ್ದೀನಿ. ಇನ್ನು ಗೀ ರೈಸ್ ರೆಸಿಪಿ ಏನು ನಾನು ಶೇರ್ ಮಾಡಿಲ್ಲ, ಯಾಕಂದರೆ ಗೀ ರೈಸ್ ಎಲ್ರಿಗೂ ಬರುವಂಥ ರೆಸಿಪಿ, ಹಾಗಾಗಿ ನಾನು ಶೇರ್ ಮಾಡಿಲ್ಲ. ಆವಾಗಲೇ ನಾನು ಫ್ರೈ ಮಾಡ್ತಿರುವಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಹಾಗೆ ಬೇಯೋದಕ್ಕೆ ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಈ ಮಸಾಲ ನಾನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಂದು ಕಡಾಯಿಗೆ ಸ್ವಲ್ಪ ಬೆಣ್ಣೆ ಮತ್ತು ಎಣ್ಣೆನ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ರುಬ್ಬಿರುವಂಥ ಮಸಾಲೆನೂ ಕೂಡ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹಾಗೆ ಒಂದು 5 ನಿಮಿಷ ಹಾಗೆ ಬಿಟ್ಟಿದ್ದೀನಿ. ಅದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆಯೇ ಸ್ವಲ್ಪ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ನಾನು MTR ಗರಂ ಮಸಾಲಾನ ಯೂಸ್ ಮಾಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕಿ ಒಂದು 5 ನಿಮಿಷ ಹಾಗೆ ಬಿಟ್ಟಿದ್ದೆ. ಮತ್ತು ಇನ್ನೊಂದು ಬಾಣಲಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ, ಹಾಗೆ ಉಪ್ಪು ಮತ್ತು ಖಾರದ ಪುಡಿ, ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಹಾಕೋದ್ರಿಂದ ಕಲರ್ ಕೂಡ ಚೆನ್ನಾಗಿರುತ್ತೆ ಅಂತೇಳಿ. ಹಾಗೆಯೇ ನಾನು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೆ. ಅದನ್ನು 2 ಭಾಗ ಥರ ಮಾಡಿಕೊಂಡು ನಾನು
ಉಪ್ಪು ಖಾರದ ಪುಡಿ ಅರಿಶಿನ ಹಾಕಿದ್ನಲ್ಲ ಅದಕ್ಕೆಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೆ. ಬೇಡ ಅಂದರೆ ಮೊಟ್ಟೆನ ಹಾಗೆ ಕೂಡ ಹಾಕ್ಬೋದು. ಈ ಗ್ರೇವಿಗೆ ಪನ್ನೀರ್ ಕೂಡ ಹಾಕ್ಬೋದು, ಹಾಗೆ ಚಿಕನ್ ಕೂಡ ಮ್ಯಾರಿನೇಟ್ ಮಾಡಿ ಫ್ರೈ ಮಾಡ್ಕೊಂಡು ಕೂಡ ಹಾಕ್ಬೋದು. ಟೇಸ್ಟ್ ಮಾತ್ರ ಸೇಮ್ ಇರುತ್ತೆ, ಅದರಲ್ಲಿ ಇರೋ ಐಟಮ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಮೊಟ್ಟೆನ ಎರಡು ಸೈಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಅಂದರೆ ಮಸಾಲ ಎಲ್ಲ ನೀಟಾಗಿ ಹಿಡಿಯೋ ಥರ. ಹಾಗೆ ಮೊಟ್ಟೆನ ಫ್ರೈ ಮಾಡಿ ಎತ್ತಿಟ್ಕೊಂಡ್ಮೇಲೆ ಗ್ರೇವಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಎಲ್ಲ ಮೊಟ್ಟೆನೂ ಒಂದೊಂದು ಹಾಗೆಯೇ ಹಾಕುತ್ತಾ ಇದ್ದೆ. ಮೊಟ್ಟೆ ಹಾಕಿದ್ಮೇಲೆ ಒಂದು 5 ನಿಮಿಷ ನಾನು ಅದು ಮೊಟ್ಟೆಗೂ ಕೂಡ ಎಲ್ಲ ಗ್ರೇವಿ ಮಸಾಲ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ ಹೇಳಿಬಿಟ್ಟು ಹಾಗೆಯೇ ಬಿಟ್ಟಿದ್ದೆ. ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೆಂತಿ, ಹಾಗೆಯೇ ಲಾಸ್ಟಲ್ಲಿ ಸ್ವಲ್ಪ ಮನೇಲಿ ಹೇಗೋ ಫ್ರೆಶ್ ಕ್ರೀಮ್ ಇತ್ತು ಅಂತ ಹೇಳಿಬಿಟ್ಟು ಅಮೂಲ್ ಫ್ರೆಶ್ ಕ್ರೀಮ್ನ ಹಾಕ್ಕೊಂಡೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ. ಚಪಾತಿ, ರುಮಾಲಿ ರೋಟಿ ಆ ಥರ ಅದಕ್ಕೆ ಈ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕವನ್ಗೂ ಕೂಡ ತಿಂಡಿನ ತೊಗೊಂಡೋಗಿ ಕೊಟ್ಟೆ, ಯಾಕಂದರೆ ಅವನಿಗೂ ಕೂಡ ಸ್ಕೂಲ್ಗೆ ಹೋಗಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅವ್ನು ಹೇಗೋ ಟೈಮ್ ಟೇಬಲ್ ಎಲ್ಲ ರೆಡಿ ಮಾಡ್ಕೊತಿದ್ದ ಅಂತ ಹೇಳ್ಬಿಟ್ಟು ಅಲ್ಲಿಗೆ ತೊಗೊಂಡೋಗಿ ಕೊಟ್ಟೆ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಹಾಗೆಯೇ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಹತ್ರದಲ್ಲಿದೆ. ಹಾಗಾಗಿ ಸ್ವಲ್ಪ ಏನೇನು ಬೇಕೋ ಐಟಮ್ಸ್ ಎಲ್ಲ ಅದನ್ನೆಲ್ಲ ನಮಗೇನೇನು ನೆಸೆಸಿಟಿ ಇದೆಯೋ ಅದನ್ನೆಲ್ಲ ನೋಡ್ಕೊಂಡು ಬರೋಣ, ಹಾಗೆ ತೊಗೊಂಡು ಬರೋಣ ಅಂತೇಳಿ ಹೋಗಿದ್ವಿ. ಈ ಲಾಸ್ಟ್ ಮಿನಿಟಲ್ಲಿ ಹೋಗಿಬಿಟ್ಟು ಟೆನ್ಷನ್ ತೊಗೊಂಡು ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಬೇಗನೆ ಹೋಗಿ ತೊಗೊಳ್ಳೋದು ಬೆಸ್ಟು ಅನ್ನಿಸ್ತು. ಹಾಗಾಗಿ ಹೋಗಿದ್ವಿ. ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಚೆನ್ನಾಗಿರೋದೇ ನಮಗೆ ಸಿಕ್ತು. ನಾನು ಆದಷ್ಟು ನಿಮ್ಮ ಜೊತೆ ವರಮಹಾಲಕ್ಷ್ಮಿಗೆ ಹಬ್ಬಕ್ಕೆ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ತೀವಿ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಹಾಗೆ ಒಂದು ಬ್ಯಾನರ್ ಕೂಡ ಮಾಡಿಸ್ಬೇಕಾಗಿತ್ತು, ಅದನ್ನು ಕೂಡ ಮಾಡಿಸ್ಕೊಂಡ್ವಿ. ಹಾಗೆ ಇದಾಗಿತ್ತು ಒಂದು ಸಿಂಪಲ್ ವ್ಲಾಗು. ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸೇ ಇನ್ ದ ನೆಕ್ಸ್ಟ್ ವ್ಲಾಗ್.